ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವರುಣ, ಕೋಲಾರ, ಬಾದಾಮಿ, ಕುಷ್ಟಗಿ, ಕಡೂರು ಇದು ಬಸ್ ಮಾರ್ಗವಲ್ಲ, ಸಿದ್ದು ಸ್ಪರ್ಧೆಯ ಲಿಸ್ಟ್. ಹೈಕಮಾಂಡ್ ಹೇಳಿದ್ದೇನೋ, ಸಿದ್ದು ಪತ್ನಿ ಪುತ್ರನ ಸಲಹೆ ಏನು? ಯಾವುದು ಸಿದ್ದು ಅಖಾಡ? ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಷೇತ್ರದ್ದೇ ಟೆನ್ಷನ್ ನಿಜಕ್ಕೂ ಇದೆಯಾ, ಅಥವಾ ಅವರು ಏನಾದರೂ ಗೊಂದಲ ಮೂಡಿಸ್ತಾ ಇದ್ದಾರಾ ಅನ್ನುವಂಥ ಸಹಜ ಕುತೂಹಲ ಕಾಡ್ತಾ ಇದೆ. ಎಲ್ಲಿ ಸ್ಪರ್ಧಿಸಬೇಕು ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. 4-5 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರ ಸ್ಪರ್ಧೆಗೆ ಒತ್ತಡ ಕರೀತಾ ಇದ್ದಾರೆ. ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಈಸಿಯಾಗಿ ಗೆದ್ಬಿಡ್ಬೋದು ಅನ್ನುವಂಥ ಒತ್ತಡನೂ ಕೂಡ ಇದೆಯಂತೆ. 4-5 ಕ್ಷೇತ್ರ ಏನು, ಒಂದು 10 ಕ್ಷೇತ್ರದ ಲಿಸ್ಟೇ ಇದೆ. ಆದರೆ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಮಾಸ್ ಲೀಡರ್ ಅಂತ ಕರೆಸ್ಕೊಳ್ತಾರೆ, ಆದರೆ ಇನ್ನೂ ಕೂಡ ಕ್ಷೇತ್ರದ ಹುಡುಕಾಟದಲ್ಲಿರುವಂಥದ್ದು ವಿಪರ್ಯಾಸ. ಕೋಲಾರ, ವರುಣ, ಬಾದಾಮಿ, ಕಡೂರು, ಕುಷ್ಟಗಿ, ಇದಕ್ಕೂ ಮುಂಚೆ ಚಿಕ್ಕನಾಯಕನಹಳ್ಳಿ, ಚಾಮರಾಜಪೇಟೆ, ಹುಣಸೂರು, ಈ ರೀತಿಯಾಗಿ ಆ ಲಿಸ್ಟ್ ಉದ್ದ ಇತ್ತು, ಕೊಪ್ಪಳ ಎಲ್ಲ ಸೇರ್ಕೊಂಡು. ಈಗ ಎಲ್ಲಿ ಸ್ಪರ್ಧೆ ಮಾಡ್ತಾರೆ? ಕೋಲಾರ ನಿಜಕ್ಕೂ ಕೂಡ ಹಿಂದೆ ಸರಿತಾರ ಕೋಲಾರ ಕ್ಷೇತ್ರದ ಸ್ಪರ್ಧೆಯಿಂದ ಅನ್ನುವಂಥ ಕುತೂಹಲ ಇದೆ. ಕೋಲಾರದಲ್ಲೇ ಸ್ಪರ್ಧಿಸುವಂತೆ ಕ್ಷೇತ್ರದ ನಾಯಕರಿಂದ ಒತ್ತಡವನ್ನು ಹೇರಲಾಗ್ತಾ ಇದೆ. ಕೋಲಾರದಲ್ಲೇ ಸ್ಪರ್ಧೆಗೆ ಮನಸ್ಸು ಮಾಡ್ತಾರ ಸಿದ್ದರಾಮಯ್ಯನವರು? ಕೋಲಾರದಲ್ಲಿ ಡಿಮ್ಯಾಂಡ್ ಇದೆ, ಹೈಪ್ ಕ್ರಿಯೇಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಮಾರ್ಚ್ 24ರಂದು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ತಿಳಿಸಬೇಕು. ಅಷ್ಟರಲ್ಲಿ ಸರ್ವೆ ರಿಪೋರ್ಟ್ ಅನ್ನ ಪಡಿಲಿಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಸಿದ್ದರಾಮಯ್ಯನವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ. ಈಗ ಒಬ್ಬ ವ್ಯಕ್ತಿಗೆ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸಿದ್ದರಾಮಯ್ಯನವರು ಈ ಬಾರಿನೂ ಕೂಡ 2 ಕ್ಷೇತ್ರದಲ್ಲಿ ಏನಾದರೂ ಸ್ಪರ್ಧೆ ಮಾಡ್ತಾರಾ? ಯಾಕೆಂದ್ರೆ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ಹಿನ್ನೆಲೆಯಲ್ಲಿ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಈ ಬಾರಿನೂ ಆ ರೀತಿಯಾಗಿ ಅವಕಾಶ ಸಿಗುತ್ತಾ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಅಥವಾ DK ಶಿವಕುಮಾರ್ ಹೇಳ್ತಾ ಇದ್ರಲ್ಲ, ಒಬ್ರಿಗೆ ಒಂದೇ ಕ್ಷೇತ್ರ ಅಂತ, ಹಂಗೆ ಒಂದೇ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರೆ, ನೋಡ್ಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಒಬ್ಬರು ಮಾಸ್ ಲೀಡರ್ ಕ್ಷೇತ್ರದ ಹುಡುಕಾಟದಲ್ಲಿ ಇರುವಂತದ್ದು ವಿಪರ್ಯಾಸ ಅಂತ ಹೇಳ್ಬೇಕಾ, ಅಥವಾ ಇದು ಕೂಡ ರಾಜಕೀಯ ಸ್ಟ್ರಾಟಜಿಯ ಒಂದು ಭಾಗನ? ಯಾಕೆಂದ್ರೆ ಬೇರೆ ಪಕ್ಷಗಳಿಗೆ ಗೊಂದಲ ಮೂಡಿಸ್ತಾ, ಅವರಿಗೂ ಕೂಡ ಪಕ್ಷಗಳಿಗೆ ಗೊಂದಲ ಮೂಡಿಸ್ತಾ ಇಲ್ಲಿ ಪ್ರಮುಖವಾಗಿ ದಾರಿ ತಪ್ಪಿಸುವಂತ ಕೆಲಸ ಏನಾದರೂ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ? ಪೃಥ್ವಿರಾಜ್ ಹಾರನಹಳ್ಳಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ತಮ್ಮ ಕಟ್ಟಕಡೆಯ ಚುನಾವಣಾ ರಾಜಕೀಯ ವಿಚಾರ ಸಂಬಂಧಪಟ್ಟಾಗೆ ಒಂದಷ್ಟು ದ್ವಂದ್ವದಲ್ಲಿ ಇರ್ತಕ್ಕಂಥದ್ದು. ಈ ದ್ವಂದ್ವ ಅವರನ್ನ ನಿದ್ದೆಗೆಡಿಸಿರುವಂಥದ್ದು. ಒಂದು ಕಡೆ ಕೋಲಾರದಲ್ಲಿ ನಿಂತರೆ ಆ ಕೋಲಾರ ಕ್ಷೇತ್ರ ಸುರಕ್ಷಿತವಲ್ಲ. ಕೋಲಾರದಲ್ಲಿ ಭಾರತೀಯ ಜನತಾ ಪಕ್ಷ, ಸಂಘ ಪರಿವಾರ ಮತ್ತು ಜಾತ್ಯತೀತ ಜನತಾದಳ ಸೇರಿದಂತೆ ದೊಡ್ಡ ಸಮುದಾಯಗಳು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾವೆ. ಹಾಗಾಗಿ ತಮ್ಮದಿಗೆ ಸುರಕ್ಷಿತವಲ್ಲ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನದಲ್ಲಿ ಅತಿಯಾದ ಪುತ್ರ ಪ್ರೇಮ. ವರುಣ ಕ್ಷೇತ್ರಕ್ಕೆ ಹೋದರೆ ಪುತ್ರ ಯತೀಂದ್ರಗೆ ಸ್ಥಾನ ಇಲ್ಲದಂತಾಗುತ್ತೆ. ಒಂದು ವೇಳೆ ಅಂಗ ಅಸೆಂಬ್ಲಿ ಆದರೆ ಪುತ್ರನನ್ನು ಮಂತ್ರಿ ಮಾಡ್ಬೋದು, ಅಥವಾ ತಾನು ಮುಖ್ಯಮಂತ್ರಿ ಆಗಿದ್ದರೆ ಪುತ್ರನನ್ನು ಮಂತ್ರಿ ಮಾಡಲಿಕ್ಕೆ ಅನುಕೂಲ ಎಂಬ ಲೆಕ್ಕಾಚಾರದಲ್ಲಿದ್ದರು. ಆದರೆ ಈಗ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಇತ್ತ ಕೋಲಾರವ, ಅತ್ತ ವರುಣವ, ಕುಷ್ಟಗಿಯ, ಕಡೂರ, ಹುಣಸೂರ, ಬಾದಾಮಿ ಅನ್ನೋ ಒಂದು ದ್ವಂದ್ವದಲ್ಲಿರ್ತಕ್ಕಂಥದ್ದು. ಈ ರಾಜ್ಯದ ಅತಿದೊಡ್ಡ ಮಾಸ್ ಲೀಡರ್ ಒಬ್ಬರು ತನ್ನ ಕ್ಷೇತ್ರವನ್ನು ಹುಡುಕಲಿಕ್ಕೆ ಆಗದೇ ಇರತಕ್ಕಂಥದ್ದು ಅತಿದೊಡ್ಡ ವಿಪರ್ಯಾಸ ಅಂತ ಹೇಳಿದ್ರು ತಪ್ಪಾಗಲಾರದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈ ಕೂಡಲೇ ತಾವು ಮೊದಲ ಅಥವಾ 2ನೇ ಪಟ್ಟಿ ಒಳಗಡೆ ತಮ್ಮ ಕ್ಷೇತ್ರ ಯಾವುದಂತೇಳಿ ಅನೌನ್ಸ್ ಮಾಡಿ ಅನಗತ್ಯ ಗೊಂದಲವನ್ನು ಉಂಟು ಮಾಡಬೇಡಿ. ಇದು ಸಾರ್ವಜನಿಕವಾಗಿ ಕೂಡ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಮತ್ತು ಭಾರತೀಯ ಜನತಾ ಪಕ್ಷ ಮತ್ತು JDS ಕೂಡ ಇದರಿಂದ ರಾಜಕೀಯ ಅಸ್ತ್ರ ಆಗುತ್ತೆ. ಹಾಗಾಗಿ ಇದು ಕಾಂಗ್ರೆಸ್ಗೆ ಅತಿ ಹೆಚ್ಚು ಡ್ಯಾಮೇಜ್ ಆಗುತ್ತೆ. ಕೂಡಲೇ ತಾವು ತಮ್ಮ ಕ್ಷೇತ್ರ ಯಾವುದು ಅಂತೇಳಿ ತಿಳಿಸ್ಬೇಕಂತೇಳಿ ಈಗಾಗಲೇ ಒತ್ತಡವನ್ನು ಹಾಕಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಪಟ್ಟಿಯಲ್ಲಿ ತಾವು ವರ್ಣದಲ್ಲಿ ಸ್ಪರ್ಧೆ ಮಾಡೋದು, ವರ್ಣದಲ್ಲಿ ಅಂತಲೇ ಹೇಳಿ, ಅಥವಾ ಕೋಲಾರದಲ್ಲಿ ಅಂತ ಹೇಳಿದರೆ ಕೋಲಾರದಲ್ಲಿ ಹೇಳಿ ಮೊದಲ ಪಟ್ಟಿಯಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಈಗ ಒತ್ತಡವನ್ನು ಹಾಕಿರುವಂಥದ್ದು. ಆದರೆ ಇದೇ ಮಾರ್ಚ್ 24ರಂದು ಸ್ಕ್ರೀನಿಂಗ್ ಕಮಿಟಿ ಸಭೆ, 2ನೇ ಸಭೆ ಬೆಂಗಳೂರು ನಡೀತಿದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯ ನಂತರ ಅವರು ಅನೌನ್ಸ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಕೋಲಾರದಲ್ಲಿ ಸ್ಥಿತಿಗತಿ ಸಂಬಂಧಪಟ್ಟಾಗೆ ಅಲ್ಲಿನ ನಾಯಕರ ಸ್ಥಿತಿಗತಿಗಳು ಮತ್ತು ಅಲ್ಲಿರ್ತಕ್ಕಂಥ ಒಳಜಗಳಗಳು, ಗ್ರಾಮೀಣ ಭಾಗ ಮತ್ತು ನಗರ ಭಾಗದ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ಪರವಾಗಿದೆಯಾ, ಮತದಾರರು ಪರವಾಗಿದ್ದಾರೆ ಅಂತೇಳಿ ಒಂದು ಶಾರ್ಟ್ ಸರ್ವೆಗೂ ಕೂಡ ಸಿದ್ದರಾಮಯ್ಯವರು ಮುಂದಾಗಿರುವಂಥದ್ದು. 4ರಿಂದ 5 ದಿನಗಳ ಒಳಗಡೆ ಒಂದು ಸರ್ವೆಯನ್ನು ಮಾಡಿಸುವಂಥದ್ದು. ಆ ಸರ್ವೆ ರಿಪೋರ್ಟನ್ನು ಇಟ್ಕೊಂಡು ಕೋಲಾರದಲ್ಲಿ ನಿಲ್ಲಬೇಕಾ ಅಥವಾ ವರ್ಣದಲ್ಲಿ ನಿಲ್ಲಬೇಕಾ ಅಥವಾ ಬೇರೆ ಯಾವುದಾದ್ರೂ ಅಚ್ಚರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಂತೇಳಿ ತೀರ್ಮಾನವನ್ನು ತೆಗೆದುಕೊಳ್ಳಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅತಿ ದೊಡ್ಡ ಮುಖಭಂಗ ಆಗಿರುವಂಥದ್ದು. ಸ್ವತಃ ಸಿದ್ದರಾಮಯ್ಯವರು ಕೂಡ 5 ವರ್ಷ ಯಾಕೆಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುವಂತದ್ದು, ಅವರದ್ದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ಬಿಡ್ತಾರೇನೋ ಅನ್ನುವಂಥ ಜೋಶ್ ಇದೆ ಅವರ ಬೆಂಬಲಿಗರಲ್ಲಿ. ಸಾಕಷ್ಟು ಜನ ಶಾಸಕರು ಅವರ ಬೆಂಬಲಕ್ಕೆ ನಿಂತಿರುವಂಥದ್ದು. ಈ ಸಂದರ್ಭದಲ್ಲಿ ಈ ರೀತಿಯ ಹುಡುಕಾಟ ಅನ್ನುವಂಥದ್ದು ಇನ್ನಷ್ಟು ಗೊಂದಲ ಕ್ರಿಯೇಟ್ ಮಾಡ್ತಾ
ಸಿದ್ದರಾಮಯ್ಯನವ್ರು ಎಂತ ಮಾಸ್ ಲೀಡರ್ ಅಂತ ಹೇಳ್ಕೊಳ್ತಾರೆ, ಈ ರೀತಿಯಾಗಿ ಹುಡುಕಾಟ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇವರಂತ ಮಾಸ್ ಲೀಡರ್ ಅಲ್ಲ ಅಂತ ಹೇಳ್ಕೊಳ್ಳಿಕ್ಕೂ ಈಸಿ ಆಗ್ಬಿಡ್ತಲ್ಲ ಬಿಜೆಪಿ JDS ಪಕ್ಷಕ್ಕೆ. ಅನುಕಂಪದ ಮಾತುಗಳನ್ನ ಆಡ್ತಾ ಇದ್ರು ಕುಮಾರಸ್ವಾಮಿ ಅವರು, ಮತ್ತೊಂದು ಅಸ್ತ್ರ ಸಿಕ್ಕಿದೆ ಅವರಿಗೆ. ಖಂಡಿತವಾಗಿ ಪೃಥ್ವಿರಾಜ್, ಪ್ರಮುಖವಾಗಿ ಕೋಲಾರದಲ್ಲಿ ಸಿದ್ದರಾಮಯ್ಯಗೆ ಯಾರ ಭಯ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. KH ಮುನಿಯಪ್ಪ ಭಯ ಆರಂಭವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರು ಇದೇ ಮಾರ್ಚ್ 21, 22 ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಕಾರ್ಯಕ್ರಮ ನಿಗದಿಯಾಗಿದೆ. ತಾವು ಕೂಡ ಸಿದ್ದರಾಮಯ್ಯ ಜೊತೆ ಕೋಲಾರ ಕ್ಷೇತ್ರ ಟೂರ್ ಬರಬೇಕಂತ ಕೇಳಿದ ಸಂದರ್ಭದಲ್ಲಿ KH ಮುನಿಯಪ್ಪನವರು ನನ್ನನ್ನು ಕೇಳಿ ಕಾರ್ಯಕ್ರಮನ ಫಿಕ್ಸ್ ಮಾಡಿದ್ರ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿದ್ದಾರಂತೆ. ಜೊತೆಗೆ ಕೋಲಾರದ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಯಾವುದೇ ವಿಚಾರವನ್ನು ಹೇಳಿದ್ರು ಕೂಡ KH ಮುನಿಯಪ್ಪ ಯಾರನ್ನು ಕೇಳಿ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿ ಎಂಬ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಕಳೆದ ಮಾರ್ಚ್ 18ನೇ ತಾರೀಕು KH ಮುನಿಯಪ್ಪನವರು ತನ್ನ ಬೆಂಬಲಿಗರೊಂದಿಗೆ ಒಂದು ರಹಸ್ಯ ಸಭೆ ಮಾಡಿರುವಂಥದ್ದು. ಹಾಗಾಗಿ ಇಲ್ಲೊಂದು ಕಡೆ ಕೋಲಾರ ಬಾಕಿ ಸಿದ್ದರಾಮಯ್ಯ ಬಂದರೆ, ಕಳೆದ MP ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಸೇರಿದಂತೆ ಎಲ್ಲರೂ ಸೇರಿ ನನ್ನನ್ನು ಮುಗಿಸಿದ್ರು. ಕೋಲಾರಕ್ಕೆ ಸಿದ್ದರಾಮಯ್ಯ ಬಂದರೆ ಮುಂದಿನ ದಿನಗಳಲ್ಲಿ ಕೋಲಾರದಲ್ಲಿ ನನ್ನ ರಾಜಕೀಯಕ್ಕೆ ಕೂಡ ಎದುರು ತೊಡರು ಆಗ್ಬೋದು, ಸಿದ್ದರಾಮಯ್ಯ ಕೋಲಾರ ಜಿಲ್ಲೆಯ ರಾಜಕೀಯನೇ ಮುಗಿಸ್ಬೋದು ಎಂಬ ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ KH ಮುನಿಯಪ್ಪನವರ ಅಸಹಕಾರ, ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಒಕ್ಕಲಿಗರು ಸಿದ್ದರಾಮಯ್ಯರಿಗೆ ಮತ ಹಾಕಲ್ಲ ಎಂಬ ಲೆಕ್ಕಾಚಾರ, ಈ ಎಲ್ಲದರ ನಡುವೆ ಕೂಡ DK ಶಿವಕುಮಾರ್ ಮತ್ತು ಡಾಕ್ಟರ್ G ಪರಮೇಶ್ವರ ಆತಂಕ ಕೂಡ ಎದುರಾಗಿರುವಂಥದ್ದು. ಇದರ ಜೊತೆಗೆ RSS ಮತ್ತು BJP ಹಾಗೂ JDS ಷಡ್ಯಂತ್ರ ಮಾಡಿದ್ದಾರೆ, ಚಕ್ರವ್ಯೂಹವನ್ನು ರಚನೆ ಮಾಡ್ತಾರೆ ಎಂಬ ಆತಂಕ ಎದುರಾಗಿರುವಂಥದ್ದು. ಪ್ರಮುಖವಾಗಿ KH ಮುನಿಯಪ್ಪನವರ ಅಸಹಕಾರ, ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಕೋಲಾರ ಕ್ಷೇತ್ರದಲ್ಲಿ ಮುನಿಯಪ್ಪ ಸೇರಿದಂತೆ ಸಾಕಷ್ಟು ಜನರ ಅಸಹಕಾರ ಅಂತ ಅನ್ಕೊಂಡ್ರು ಕೂಡ ಈಗ ಮಾರ್ಚ್ 27ನೇ ತಾರೀಕು ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಅಂತ ಸಿದ್ದರಾಮಯ್ಯನವರೇ ಮೊನ್ನೆ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಆ ಒಂದು ಪಟ್ಟಿ ರಿಲೀಸ್ ಆಗ್ಬೋದು ಅಂತ. ಅಕಸ್ಮಾತ್ ಅದರಲ್ಲಿ ಇರುತ್ತೋ ಇಲ್ವೋ, ಆದ್ರೆ ಕೋಲಾರ ಬೇಡ ಅಂದ್ರೆ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸರ್ವೆಯನ್ನ ಮಾಡಿಸಿದ್ದಾರಾ? ಏನಾದ್ರು ಅಲ್ಲೇನಾದ್ರೂ ನಿಂತ್ಕೊಳ್ಳುವಂತ ಸಾಧ್ಯತೆ ಇದೆಯಾ? ಕೋಲಾರದ ಜೊತೆಗೆ ಇನ್ನೊಂದು ಕ್ಷೇತ್ರನ, ಅಥವಾ ಕೋಲಾರ ಬೇಡವೇ ಬೇಡ ಮತ್ತೊಂದು ಒಂದೇ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರಾ? ಕಳೆದ ಬಾರಿ ಅಂತ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆಯಾ? ಪೃಥ್ವಿ, ಸಿದ್ದರಾಮಯ್ಯವರು ಕೋಲಾರ ಸೇರಿದಂತೆಗೆ 2 ಕ್ಷೇತ್ರವನ್ನು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಬೇಡಿಕೆಯನ್ನು ನಿರಾಕರಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ 2 ಕ್ಷೇತ್ರವನ್ನು ಕೇಳಿದ್ರೆ ಇತ್ತ ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರುಗಳು ಕೂಡ ತಮಗೂ ಕೂಡ 2 ಕ್ಷೇತ್ರಗಳು ಬೇಕು ಅಂತ ಹೇಳ್ತಾರೆ. ಇದು ಅನಗತ್ಯಕ್ಕೆ ಗೊಂದಲಕ್ಕೆ ಎಡೆ ಮಾಡಿಕೊಡುವಂಥದ್ದು. ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಎಂಬ ಕಾರಣಕ್ಕಾಗಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತಾವು ಯಾವ ಕ್ಷೇತ್ರ ಕೇಳ್ತೀರೋ ಆ ಕ್ಷೇತ್ರಕ್ಕೆ ನಾವು ನಿಮಗೆ ಟಿಕೆಟ್ ಅನ್ನು ಕೊಡ್ತೀವಿ, ಆದರೆ ಒಂದೇ ಕ್ಷೇತ್ರಕ್ಕೆ ಕೊಡುವಂಥದ್ದು, ಆ ಕ್ಷೇತ್ರ ಯಾವುದಂತ ಹೇಳಿ ಅಂತೇಳಿ ಈಗಾಗಲೇ ದುಂಬಾಲ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕೂಡಲೇ ತಾವು ಯಾವ ಕ್ಷೇತ್ರ ಅಂತ ಅನೌನ್ಸ್ ಮಾಡಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮೊದಲ ಪಟ್ಟಿಯಲ್ಲೇ ತಮ್ಮ ಹೆಸರು ಇರಬೇಕಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಸಿದ್ದರಾಮಯ್ಯವರು ಬಹುಶಃ ಇವತ್ತು ರಿಲೀಸ್ ಆಗ್ತಕ್ಕಂಥ ಮೊದಲ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸ್ತಾರ ಅಥವಾ 2ನೇ ಪಟ್ಟಿಯಲ್ಲಿ ಸೇರಿಸ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಕೋಲಾರದಲ್ಲಿ KH ಮುನಿಯಪ್ಪನವರ ಭಯ ಅವರಿಗೆ ಕಾಡಿರುವಂಥದ್ದು. ಹಾಗಾಗಿ KH ಮುನಿಯಪ್ಪನವರ ಅಸಹಕಾರ ಮತ್ತು ಆತಂಕದ ಕಾರಣಕ್ಕಾಗಿ ಕೋಲಾರದಲ್ಲಿ ಎಲ್ಲ ಒಂದು ಕಡೆ ಸ್ಪರ್ಧೆ ಮಾಡಲಿಕ್ಕೆ ಈ ಕ್ಷಣವೂ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹಿಂದೇಟು ಆಗ್ತಿರುವಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.